ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಎಲ್ರಿಗೂ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು 3:30 ಎದ್ದರು, 5 ಗಂಟೆ ಆಗೋಯ್ತು. ಈಗ ಪೂಜೆಗೆಲ್ಲ ರೆಡಿ ಇದೆ. ಗಂಗೆ ಪೂಜೆ ಮಾಡ್ಕೊಂಡು ಒಳಗೆ ತಂದು ಈಗ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಆಗಲೇ ಸ್ನಾನ ಮಾಡ್ಕೊಂಡು ಬಂದು ಕಡಲೆಬೇಳೆ ಬೇಯಿಸಿಟ್ಟೆ ಹೂರಣಕ್ಕೆ, ಹಾಗೆ ತೊಗರಿಬೇಳೆ ಬೇಯಿಸಿಟ್ಟೆ ಕರಿಗೇಟ್ ಮಾಡಲಿಕ್ಕೆ, ನೋಡ್ಬೋದು ನೀವು. ಹಾಗೆ ದೇವ್ರ ನೈವೇದ್ಯಕ್ಕೆ ಹಸಿ ಹಾಲು ಪಾನಕಕ್ಕೆ ರೆಡಿ ಮಾಡಿದ್ದೀನಿ. ಕೋಸಂಬರಿಗೆ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ನನ್ನಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು, ಇದು ಹೋಳಿಗೆ ಸಾರಿನ ಕಟ್ಟು. ಬನ್ನಿ, ಕಂಪ್ಲೀಟಾಗಿ ಇವತ್ತು ಪೂರ್ತಿ ದಿನ ನನ್ನ ಜೊತೆಗಿರಿ. ಹಬ್ಬ ಹೇಗಾಯಿತು ಏನೋ ಇತ್ತಾ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಕೆಲವರು 1ನೇ ತಾರೀಕು ಮಾಡಿದ್ರ, ಕೆಲವರು 8ನೇ ತಾರೀಕು ಮಾಡಿದ್ರ. ನಾನು ಕೂಡ 8ನೇ ತಾರೀಕು ಮಾಡಿದೆ. ನಲ್ಲಿ, ನಮ್ಮ ಮನೆಯ ಮುಂಭಾಗದಲ್ಲಿರುವಂಥ ನಲ್ಲಿಯಲ್ಲಿ ಅದಕ್ಕೆ ಹಾಲು ತುಪ್ಪ ಹಾಕಿ ಬಿಂದಿಗೆ ತುಂಬ ನೀರು ತೊಗೊಂಡು ಶುಕ್ರವಾರ ಬೆಳಗ್ಗೆ, ನೀವು ನೋಡ್ಬೋದು ಹೊರಗಡೆ ಕತ್ತಲೆ ಹೇಗಿದೆ ಅಂತ, ಸುಮಾರು 4:45 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ ಆಲ್ರೆಡಿ. 5 ಗಂಟೆ ಆಗಿತ್ತು. ಬಿಂದಿಗೆನ ತಂದು ಒಂದು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂತ ಒಂದು ಆಸೆ ಇತ್ತು. ಆದರೂ ಸೂರ್ಯೋದಯ ಟೈಮಿಗೆ ಪೂಜೆ ಆಯಿತು. ಅದು ಬ್ರಾಹ್ಮಿ ಮುಹೂರ್ತದ ಪೂಜೆ ಅಲ್ಲ, ಸೂರ್ಯೋದಯಕ್ಕಿಂತ ಒಂದು 3/4 ಗಂಟೆ ಮುಂಚೆ ಮಾಡಿದರೆ ಅದು ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗುತ್ತೆ. ಸೂರ್ಯೋದಯಕ್ಕೆ ಪೂಜೆ ಕರೆಕ್ಟಾಗಿ ಆಯಿತು. ಇನ್ನು ಪೂಜೆ ಮುಗಿಸಿ ಅಗ್ನಿಹೋತ್ರ ಮಾಡಬೇಕಾಯಿತು. ರಾತ್ರಿಯೇ ಸ್ವಲ್ಪ ಅಲಂಕಾರ ಮಾಡಿದ್ದೆ. ಬೆಳಗ್ಗೆ ಎದ್ದು ಸ್ವಲ್ಪ ಮಾಡಿಕೊಂಡು ಬಾಳೆಕಂಬ ಕಟ್ಟೋದು ಅದೆಲ್ಲ ಬೆಳಗ್ಗೆ ಆಗಿತ್ತು. ಏನು ಗೊತ್ತಾ, ಎಷ್ಟು ಸಿಂಪಲ್ಲಾಗಿ ಈ ವರ್ಷ ಅದು ಬೇಡ ಇದು ಬೇಡ ಅಂತೆಲ್ಲ ಬಿಟ್ಟಿದ್ದೀನಿ. ಆದರೂ ಎಷ್ಟು ಕೆಲಸ ಆಗುತ್ತೆ ನನಗಂತೂ. ಜೋಡಿಸಿ ಸಾಕಾಗತ್ತೆ. ಜೋಡಿಸಿದ ಮೇಲೆ ಮತ್ತೆ ಭಾನುವಾರ ದೇವ್ರನ್ನ ವಿಸರ್ಜನೆ ಮಾಡಿದಾಗ ಮತ್ತೆ ಅದನ್ನು ತೆಗೆದು ಅದೂ ಕೂಡ ಸಾಕಾಗ್ಬಿಡುತ್ತೆ. ಅಷ್ಟು ಕೆಲಸ ಅನಿಸುತ್ತೆ ಪೂಜೆಗಳು. ಏನಂದರೆ ಅದೊಂಥರ ಆಸಕ್ತಿ ಇರಬೇಕು. ಆಸಕ್ತಿಯಿಂದ ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಈಗ ಬೆಳ್ಳಿ ಬಿಂದಿಗೆನ ಒಂದು ರೇಷ್ಮೆ ಸೀರೆನ ಮೊದಲೇ ನೆರಿಗೆ ಮಾಡಿ ಹಾಕಿದ್ದೆ. ಅದ್ರ ಮೇಲೆ ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಇಸ್ತ್ರಿ ಎಲೆ, ಅಂದರೆ ಮುದುಕದ ಎಲೆ, ಅದರಲ್ಲಿ ಭತ್ತ ಹಾಕಿ ಅದ್ರ ಮೇಲೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಮಣೆ ಮೇಲೆ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ. ಅರಿಶಿನ ಕುಂಕುಮನ ಹಾಕಿ ನೀರಲ್ಲಿ ಒಂದು ಬೆಳ್ಳಿ ನಾಣ್ಯನ ಹಾಕಿ ಅಷ್ಟೇ. ಅದರಲ್ಲಿ ಮತ್ತೆ ಬೇರೆ ಎಲ್ಲ ಐಟಮ್ಗಳನ್ನ ಹಾಕಿಲ್ಲ ನಾನು. ದ್ರಾಕ್ಷಿ ಗೀಕ್ಷಿ ಅದೆಲ್ಲ ಯಾಕಂದರೆ 3 ದಿನ ಇಡಬೇಕು ಈ ಸಲ, ಕೊಳ್ತೋದ್ರೆ ಸರಿ ಇರಲ್ಲ ಅಂಥೇಳಿ ಬೇರೆ ಏನೂ ಹಾಕಿಲ್ಲ. 5 ಎಲೆ, ಒಂದು ತೆಂಗಿನಕಾಯಿನ ಇಟ್ಟು ಮುಖಪದ್ಮನ ಕಟ್ಟಿದ್ದೀನಿ. ಮುಖಪದ್ಮ ಕಟ್ಟಲಿಕ್ಕೆ ಎಷ್ಟು ಸರ್ಕಸ್, ಯಾಕಂದರೆ 2 ಟೇಬಲ್ ಇಟ್ಬಿಟ್ಟಿದೆ, ಅಲ್ಲಿ ತನಕ ಕೈ ತಾಗಲ್ಲ. ಭಾಳ ಕಷ್ಟಪಟ್ಟು ಮುಖಪದ್ಮನ ಕಟ್ಟಿದ್ದಾಯಿತು. ಮುಖಪದ್ಮಕ್ಕೆ ಒಡವೆಗಳೆಲ್ಲ ಹಾಕಿಟ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ನಾ ಹೇಳ್ದಾಗೆ ಅಮ್ಮ ಇದ್ದಿದ್ದರಿಂದ ನನಗೆ ಸುಲಭ ಆಯಿತು. ಆದರೆ ಬೆಳಗ್ಗೆ ಅಮ್ಮ ಸ್ನಾನಕ್ಕೆ ಹೋಗಿದ್ದರು. ಇವಾಗ ಅಮ್ಮ ಎದ್ದೇಳಕ್ಕೆ ಮುಂಚೆನೇ ನಾನು ಕೋಸಂಬರಿ, ಪಾನಕ, ಹಸಿ ಹಾಲು, ಹೂರಣ, ಕಡಲೆಬೇಳೆಯ ಹೂರಣ, ಚಿತ್ರಾನ್ನ ಇಷ್ಟನ್ನು ಮಾಡಿ ನೈವೇದ್ಯಕ್ಕೆ ಜೋಡಿಸ್ಕೊಂಡೆ ನಾನು ಪೂಜೆ ಶುರು ಮಾಡಿಕೊಂಡೆ. ಅಮ್ಮ ಎದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಅಡುಗೆ ಬೇಕಿತ್ತಲ್ಲ ನಮಗೆ, ಅದನ್ನು ಮಾಡೋದು ಅಮ್ಮನೇ ಇನ್ಚಾರ್ಜ್ ತೊಗೊಂಬಿಟ್ರು. ಅಮ್ಮ ಇದ್ದರೆ ಎಲ್ರಿಗೂ ಅಷ್ಟೇ, ಅವ್ರವ್ರ ಅಮ್ಮಂದ್ರಿದ್ರೆ ತುಂಬ ಒಂಥರ ಏನೇ ಕೆಲಸ ಕೆಲವ್ರ ತಾಯಂದ್ರಿಗೆ ಮಾಡಲ್ಲ, ಅಂದರೆ ಆಗಲ್ಲ, ಸುಸ್ತು ಹುಷಾರಿಲ್ಲ ಅಂತ ಇರುತ್ತೆ. ಆದರೂ ಕೂಡ ಅವರಿದ್ದರೆ ಒಂದು ಧೈರ್ಯ ಅಂತ ಅನಿಸುತ್ತೆ. ಬಟ್ ನನಗೆ ಹಾಗಿಲ್ಲ. ಎಷ್ಟು ಕಷ್ಟಪಟ್ಟು ಅಮ್ಮ ಅಲ್ಲಿ ಮನೆ ಕಟ್ಸ್ತಾರೆ ಅಥವಾ ಮನೆ ಹತ್ರ ಕೆಲಸ ಮಾಡಿಸ್ತಾ ಇರ್ತಾರೆ, ಏನೋ ಒಂದು ಕೆಲಸ. ಮನೆಯಲ್ಲೂ ಕೆಲಸ ಮಾಡ್ಕೋಬೇಕು ಒಬ್ಬರೇ ಇರೋದ್ರಿಂದ. ಆದರೂ ಎಷ್ಟೇ ಸುಸ್ತಾಗಲಿ ಮತ್ತು ನಾನು ಒಬ್ಬಳೇ ಆಗ್ತೀನಿ ಅಂತ ಇಲ್ಲೂ ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಒಂದು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅವ್ರು ಬಂದಾಗ 2 ದಿನ. ಹಾಗೆ ಅಮ್ಮ ಇದರಿಂದ ಕರಿಗಡುಬೋದೆಲ್ಲ ಮಾಡಲಿಕ್ಕೆ ಸುಲಭ ಆಯಿತು. ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡು ದೀಪನ ಹಚ್ಕೊಂಡು ಹೂವು ಎಲ್ಲ ಇಟ್ಟು ಅರಿಶಿನ ಕುಂಕುಮನ ಏರಿಸಿ ಗಣಪತಿ ಪೂಜೆನ ಮೊದಲಿಗೆ ಮಾಡಿಕೊಂಡು ಕರಿಕೆ ಗಣಪತಿ ಹಸುವಿನ ಸೆಗಣಿನ ಇಟ್ಟು ಆನಂತರ ಲಕ್ಷ್ಮಿಯ ವಿಗ್ರಹಕ್ಕೆ ನಾನು ಅರಿಶಿನ ಕುಂಕುಮ ಏರಿಸಿ ಅದನ್ನು ಒಂದಷ್ಟು ನಾಣ್ಯದ ಮೇಲೆ, ಅಂದರೆ ಕಟ್ಟುಗಟ್ಟಲೆ ದುಡ್ಡಿಡಬೇಕು ಪೂಜೆಗೆ ಅಂತ ಏನೂ ಇಲ್ಲ. ಒಂದೇ ಒಂದು ನಾಣ್ಯ ಇಟ್ಟರು ಲಕ್ಷ್ಮೀನೇ ಅಲ್ವಾ. ನಾನು ಒಂದಷ್ಟು ನಾಣ್ಯನ ಇಟ್ಟು ಅದ್ರ ಮೇಲೆ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಅದರಲ್ಲಿ ಕವಡೆ, ಶಂಕು ಅದೆಲ್ಲ ಇದೆ. ಅದ್ರ ಮಧ್ಯದಲ್ಲಿ ಲಕ್ಷ್ಮೀನ ಕೂರಿಸಿದ್ದೀನಿ. ಬಹುಶಃ ಆಮೇಲೆ ನಾನು ತೋರಿಸ್ತೀನಿ ಹತ್ತಿರದಿಂದ, ಆಗ ನಿಮಗೆ ಅದು ಗೊತ್ತಾಗತ್ತೆ. ಸೊ ಪುಸ್ತಕನ ಇಟ್ಕೊಂಡು ಕೂತ್ಕೊಂಡು ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲ ಜೋಡಿಸ್ಕೊಂಡಿದ್ದೀನಿ ತಾನೇ. ಯಾಕಂದರೆ ಪೂಜೆ ಮಧ್ಯದಲ್ಲಿ ಎದ್ದೊಳೋದು ಬೇಡ. ಡೈರೆಕ್ಟಾಗಿ ಎಲ್ಲ ಓದೋದು ಮುಗಿಸಿ ಆರತಿಗೆ ನಾನು ಮೇಲೆ ಎದ್ದೇಳಬೇಕು, ಅಲ್ಲಿ ತನಕ ಎದ್ದೊಳೋದು ಬೇಡ ಅಂದ್ಕೊಂಡು
ಶುರು ಮಾಡಿಕೊಂಡೆ. ಅಮ್ಮ ಕೂತಿದ್ರು, ನಮ್ಮ ಮನೆಯವರು. ಮಗ ಇನ್ನೂ ಬಂದಿರಲಿಲ್ಲ ಪಾಪ, ಬೆಳಗ್ಗೆ ಡ್ಯೂಟಿ ಇತ್ತು. ಹೋಗಿ ಅವನು ಒಂದು ಸೈನ್ ಮಾಡಬೇಕಿತ್ತು, ಮಾಡಿ ಅದು ಮುಗಿಸ್ಕೊಂಡು ಒಂದು ಪೇಷಂಟ್ಸ್ನ ಡಿಸ್ಚಾರ್ಜ್ ಮಾಡಬೇಕಿತ್ತು. ಅದನ್ನು ಮುಗಿಸ್ಕೊಂಡು ಹುಷಾರಿರಲಿಲ್ಲ, ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಲೇಟ್ ಆಯಿತು. ಅವ್ನು ಬರೋಷ್ಟರಲ್ಲಿ ನಾವು ಇಷ್ಟು ಜನ ಕೂತ್ಕೊಂಡು ಪೂಜೆಗೆ ಶುರು ಮಾಡಿದ್ವಿ. ಇನ್ನು ವಿಜಿ ಇದ್ದಾರೆ, ನಮ್ಮ ವಿಜಿಯ ತಂಗಿ ಇದ್ಲು. ಸೊ ಎಲ್ಲರೂ ಕೂತ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಆಯಿತು. ಯಾಕಂದರೆ ಈ ಕಥೆನ ಕೇಳಬೇಕು, ಕೇಳಿದ್ರೂ ಕೂಡ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಮಕ್ಕಳು ಕೂಡ ತುಂಬ ಆಸಕ್ತಿಯಿಂದ ಕೂತ್ಕೊಂಡು ಕೇಳಿದ್ರು. ನೋಡ್ತಾ ಇದ್ದೀರಲ್ಲ, ಎಲ್ಲ ಹೂ ಇಟ್ಟಿದ್ದೆ, ಬೆಳ್ಳಿ ಹೂಗಳು ಹಾಗೆ ಮಿಕ್ಕಿತ್ತು. ಬೆಳ್ಳಿ ಹೂಗಳನ್ನು ಕೂಡ ಇಟ್ಕೊಂಡು ನಾನು ಪೂಜೆ ಮಾಡಿಬಿಡೋಣ ಅಂಥೇಳಿ ಶುರು ಮಾಡಿದೆ. ಹಾಗೆ ಬಾಗಿನ ಸಾಮಾನು ಎಲ್ಲದೂ ಕೂಡ ಬೆಳ್ಳಿದೇ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಪ್ರತಿ ಸಲ ಮುಂಚೆ ಪ್ಲಾಸ್ಟಿಕ್ಕಿನ ಸೆಟ್ ತರಿಸ್ತಾ ಇದೆ, ಅದರಲ್ಲಿ ಬಾಚಿಣಿಗೆ, ಕನ್ನಡಿ ಎಲ್ಲ ಬರ್ತಾಯಿತ್ತು. ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಹೋದರೆ ತುಂಬ ಲೆಂದಿ ಆಗಿಬಿಡುತ್ತೆ. ಹಾಗಾಗಿ ಶಾರ್ಟ್ಕಟ್ ಸ್ವಲ್ಪ ಮಾತ್ರ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಮ್ಮ ಇದ್ದರೆ ಭಜನೆ ಹಾಡುಗಳು ಅಂದರೆ ದೇವರ ಕೀರ್ತನೆಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಅಮ್ಮ ಹಾಡ್ತಾರೆ. ಹಾಗಾಗಿ ಒಂದೆರಡು ಕೀರ್ತನೆಗಳು ಕೂಡ ಇದರಲ್ಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಪೂಜೆ ಅಂದರೆ ನಮ್ಮ ವರಮಹಾಲಕ್ಷ್ಮಿ ಪೂಜೆನ ನೀವು ಕಂಪ್ಲೀಟಾಗಿ ನೋಡ್ತೀರಾ. ಮಧ್ಯಾಹ್ನಕ್ಕೆ ಏನೆಲ್ಲ ಅಡುಗೆ ಮಾಡಿದ್ವಿ ಅದರ ರೆಸಿಪಿನ ಅಮ್ಮ ಮಾಡುವಾಗ ನಾನು ಶೂಟ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾಳೆನೇ ಹಂಚ್ಕೋತೀನಿ. ಹಾಗೆ ಸಂಜೆ ಅರಿಶಿನ ಕುಂಕುಮಕ್ಕೆ ಹೆಣ್ಮಕ್ಳೆಲ್ಲ ಬಂದಿದ್ದರು. ನಮ್ಮ ಮನೆ ಅಕ್ಕಪಕ್ಕ ಇರೋಂಥ ಎಲ್ಲ ಹೆಣ್ಮಕ್ಳು ಅವರೆಲ್ಲರೂ ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋದರು. ಅದೆಲ್ಲ ಶೂಟ್ ಆಗಿದೆ. ಅದಷ್ಟು ನಿಮ್ಮ ಜೊತೆ ಹಂಚ್ಕೋತೀನಿ. ತುಂಬ ಲೆಂದಿ ಆದರೆ ಮಾತ್ರ ಇನ್ನೊಂದು ದಿನಕ್ಕೆ ಹೋಗುತ್ತೆ, ಇಲ್ಲಾಂದರೆ ನಾಳೆನೇ ಎಲ್ಲನೂ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ರೆಸಿಪಿಗಳು ಚೆನ್ನಾಗಿದೆ. ಅಮ್ಮ ದಿಢೀರಂತ ಮಾಡುವಂಥ ಪಲ್ಯ ತೋರಿಸಿದ್ದಾರೆ. ಹೋಳಿಗೆ ಸಾರು ಅಂದರೆ ಕಟ್ಟಿನ ಸಾರು, ಕರಿಗೆಡುಬು, ಆಲ್ಮೋಸ್ಟ್ ಅಮ್ಮ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಕೆಲವೊಂದಷ್ಟೇ ಮಾಡುವಾಗಿದ್ದೆ ನಾನು. ಆಮೇಲೆ ಕೆಲವೊಂದನ್ನು ಮಾಡುವಾಗ ನಾನು ಇರಲಿಲ್ಲ. ಅಮ್ಮ ಒಣ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದು ಶೂಟ್ ಆಗಿಲ್ವೇನೋ, ನೋಡಬೇಕು. ನಾನು ಇನ್ನೂ ವೀಡಿಯೋಸ್ ನೋಡಿದಾಗೆ ನನಗೂ ಗೊತ್ತಾಗೋದು. ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನನಾದ ಮಹಾದೇವನನ್ನು ನಾರದ, ಪರಾಶರ, ಅಗಸ್ತ್ಯ, ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದೆವೆಂದುಕೊಂಡರು. ಮಂದಾರ, ಪಾರಿಜಾತ, ಚಂಪಕವೇ ಮೊದಲಾದ ಸುಗಂಧಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರ್ಣಾದಿ ಅಷ್ಟದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು. ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀನು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ. ಸದಾಶಿವನು ಹೀಗೆ ಹೇಳಿದನು. ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮೀ ವ್ರತ ಹೊಂದಿದೆ. ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಹೇಳುವರೋ ಕೇಳುವರೋ ಅವರಿಗೆ ಮಹಾಲಕ್ಷ್ಮಿಯು ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿ ಭವಿಷ್ಯೋತ್ತರ ಪುರಾಣಗಳಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತ ಕಥೆಯು ಸಂಪೂರ್ಣವಾಯಿತು. ನೋಡ್ತಾ ಇದ್ದೀರಾ ನೀವು, ಪೂಜೆ ಎಲ್ಲ ಮುಗೀತು. ಕತೆ ಹೇಳಿದೆ, ಎಲ್ಲರೂ ಕತೆನೂ ಕೇಳಿಸ್ಕೊಂಡ್ರು. ಹಾಗೆ ಹುಡುವಾಗಲೂ ಸೀರೆ ಅಮ್ಮ ಹೇಳಿದ್ರು, ಏನೂ ಅದು ಜಿಗ್ ಜಾಗು ಫಾಲ್ಸ್ ಏನೂ ಆಗಿಲ್ವಲ್ಲ, ಅದೇ ಸೀರೆನೇ ಉಟ್ಕೋ ಒಳ್ಳೆಯದು ಅಂತ. ಸೊ ನಾನಿಲ್ಲಿ ಉಟ್ಕೊಂಡಿರೋಂಥ ಸೀರೆ ಇಳಕಲ್ ಸಂಗೀತ ಹತ್ರ ತೊಗೊಂಡಂಥ ಸೀರೆ. ಒಂದು ರೇಷ್ಮೆ ಸೀರೆಯ ಅನುಭವ ಕೊಡುತ್ತೆ. ಅಷ್ಟು ಮೆತ್ತಗೆ, ಅಷ್ಟು ಚೆನ್ನಾಗಿದೆ, ಸಿಲ್ಕಿ ಆಗಿದೆ, ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಇದರ ಸೆರಗು ರೇಷ್ಮೆದಾಗಿರುತ್ತೆ.
ನನ್ನ ಪೂಜೆ ಆರತಿ ಎಲ್ಲ ಮುಗಿದ್ಮೇಲೆ ಅಮ್ಮ, ಮನೆಯವರು, ಮಕ್ಕಳು ಎಲ್ಲರೂ ನಮಸ್ಕಾರ ಮಾಡಿ ದೇವ್ರಿಗೆ ಅಕ್ಷತೆ ಹಾಕಿ ಕಳಸನ ಬೆಳಗಿ ನಮಸ್ಕಾರ ಮಾಡಿಕೊಂಡ್ರು ಎಲ್ರೂ. ಸೊ ಇವತ್ತು ಪೂಜೆಗೆ ಮುಂಚೆ ಎಲ್ಲರೂ ಕಂಕಣ ಕಟ್ಕೋಬೇಕಿತ್ತು. ನಾನು ಎಷ್ಟೊಂದು ಪೂಜೆ ಜೋಡಿಸ್ಕೊಳ್ಳುವಾಗ ನಮ್ಮ ಮನೆಯವ್ರು ಇನ್ನೂ ಸ್ನಾನ ಮಾಡಿರಲಿಲ್ಲ, ಅಂದರೆ ಸ್ನಾನಕ್ಕೆ ಹೋಗಿದ್ರು, ನಾನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ಕಂಕಣ ಆಮೇಲೆ ಅವರು ಸ್ನಾನ ಮುಗಿಸಿ ಬಂದ ಮೇಲೆ ಕಟ್ಟಿಸ್ಕೊಂಡು ಪೂಜೆಯ ಮುಂದುವರಿಸಿದ್ದಾಯಿತು. ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ರೆಡಿಯಾಗಿ ಇಡೀ ದಿನ ಇದ್ದರು ನನ್ನ ಜೊತೆಗೆ, ಅದೇ ಸಂತೋಷ. ನನ್ನ ಮಗ ಲೇಟಾಗಿ ಬಂದ ಅಂತ ಒಂದು ಬೇಜಾರಿತ್ತು, ಆದರೆ ಯಾರಾದರೂ ಮಕ್ಕಳು ಇದ್ರಲ್ಲ ಜೊತೆಗೆ ಅಂತ ಸಂತೋಷ. ಸೊ ದೇವರಿಗೆ ಆರತಿ ಏನು ಗೊತ್ತಾ, ಕ್ಲಿಪ್ಪಿಂಗ್ ಹಿಂದೆ ಮುಂದೆ ಆಗಿದೆ. ಮನೆ ದೇವರಿಗೆ ಫಸ್ಟ್ ಆರತಿ ನೈವೇದ್ಯ ಎಲ್ಲ ಮುಗಿಸಿ ಆನಂತರ ನಾನು ಇಲ್ಲಿ ವರಮಹಾಲಕ್ಷ್ಮಿಗೆ ಮಾಡಿದ್ದು ಕ್ಲಿಪ್ಪಿಂಗ್ನ ಆಮೇಲೆ ಹಾಕ್ಬಿಟ್ಟಿದ್ದೀನಿ ನಾನು ಅಷ್ಟೇ. ಅಂದ್ಕೊಂಡೆ ಅಯ್ಯೋ ಮೊದಲಿಗೆ ಹಾಕಬೇಕಿತ್ತು ಕ್ಲಿಪ್ಪಿಂಗ್ ಅಂತ, ತೆಗೆದು ಹಾಕೋಣ ಅಂತ. ಇರಲಿ ಬಿಡು, ಹೇಳಿದ್ರಾಯ್ತು, ಎಡಿಟಿಂಗ್ ಆಗೋಯ್ತಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ. ಬೆಳಗಿನ ಶಿವನೇ ಆರತಿ ಬೆಳಗುವೆನು, ಆರತಿ ಬೆಳಗುವೆ ನಾನು, ಆರತಿ ಬೆಳಗುವೆನು, ಯಾರರಿಯದ ಬೆಳಗಿನ ಶಿವನೇ ಆರತಿ ಬೆಳಗುವೆನು, ನಾನೊಂದಾರತಿ ಬೆಳಗುವೆನು. ಆರತಿ ಎತ್ತಿರೆ ವರಜಮುಖಿ ಸೀತಾದೇವಿಗೆ, ಆರತಿ ಎತ್ತಿರೆ ವರಜಮುಖಿ ಸೀತಾದೇವಿಗೆ, 14 ಲೋಕ ನಾಳುವಂತ ಶ್ರೀರಾಮಚಂದ್ರಗೆ, 14 ಲೋಕ ಆಳುವಂತ ಶ್ರೀರಾಮಚಂದ್ರಗೆ, ಆರತಿ ಬೆಳಗುವೆ ನಾನೊಂದು ಆರತಿ ಬೆಳಗುವೆನು, ಯಾರರಿಯದ ಬೆಳಗಿನ ಶಿವಗೆ ಆರತಿ ಬೆಳಗುವೆನು, ಆರತಿ ಬೆಳಗುವೆನು. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಕಲ ಸೇವೆ ಮಾಡುತ್ತಿಹಳು, ಸಕಲ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ನಾಯದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಕನಕ ದೃಷ್ಟಿಯ ಕರೆಯುತ್ತ ಬಾರೆ, ಮನೆಯ ಸಿದ್ಧಿಯ ತಾರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಕಣ ಕೈಯ ತಿರುವುತ್ತ ಬಾರೆ, ಕುಂಕುಮಾಕ್ಷಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ
ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಜಯ ಹೋ ಜನಾರ್ದನ, ಜಯ ಹೋ ಜನಾರ್ದನ, ಜಯ ಹೋ ಗೋಪಾಲನ, ಜಯ ಹೋ ಗೋಪಾಲನ, ಜಯ ಹೋ ಗೋವಿಂದನ, ಜಯ ಹೋ ನಾರಾಯಣ ನಾರಾಯಣ ನಾರಾಯಣ. ಪದೇ ಪದೇ ಸೆರಗು ಅಡ್ಡ ಬರುತ್ತೆ ಅಂತ ಒಂದು ಪಿನ್ ಹಾಕ್ಬಿಟ್ಟಿದ್ದೀನಿ ತೆಗೆದು. ಮಧ್ಯಾಹ್ನ ಏನು ಸಂಜೆವರೆಗೂ ಮತ್ತೊಂದು ಸೀರೆ ಚೇಂಜ್ ಮಾಡಿಕೊಂಡೆ. ಸಂಜೆವರೆಗೂ ಹಾಗೆ ಇತ್ತು. ಭಾರಿ ಖುಷಿ ಆಯಿತು, ಒಳ್ಳೆ ಐಡಿಯಾ ಅಂತ. ಹಾಗೆ ಕೆಳಗಡೆ ಒಂದು ರಂಗೋಲಿ ಮ್ಯಾಟ್ನ ಹಾಕಿದ್ದೀನಿ. ಅದು ರಮ್ಯಾ ರಾಜು ಅವರ ಶಾಪಲ್ಲಿ ತಂದಿದ್ದು. ಮುಖಪದ್ಮನ ತೋರಿಸಿದ್ದೆ, ಅವ್ರ ಅಂಗಡಿಯಲ್ಲಿ ತಂದಿದ್ದು. ಈ ಸರಿ ವರಮಹಾಲಕ್ಷ್ಮಿಗೆ ಬರುತ್ತೆ ಅಂತ. ಆದರೆ ಅಲಂಕಾರಕ್ಕೆ ನಾನು ಕೂರಿಸುವಂಥ ಗೊಂಬೆನ ಈ ಸರಿ ಕೂರಿಸಲೇ ಇಲ್ಲ. ನಾನು ಹೇಳ್ದಲ್ಲ, ಸಿಂಪಲಾಗಿ ಮಾಡಿ ಮುಗಿಸೋಣ ಅನ್ನೋ ಒಂದು ಉದ್ದೇಶದಿಂದ ಸಿಂಪಲಾಗಿ ಮಂಟಪ ಎಲ್ಲ ಎಳಿಸ್ಲಿಲ್ಲ, ಗೊಂಬೆ ಕೂರಿಸ್ಲಿಲ್ಲ, ಹಾಗೆ ಮಾಡಿ ಮುಗಿಸಿದ್ವಿ. ಹಾಗಾಗಿ ಆ ಮುಖಪದ್ಮ ಹಾಗೇ ಇದೆ. ಇನ್ನೇನು ಮುಂದಿನ ಹಬ್ಬ ಅಂದರೆ ಗೃಹ ಪ್ರವೇಶಕ್ಕೆ ನಾನು ಅದನ್ನು ತೆಗಿತೀನಿ, ಅಲ್ಲಿವರೆಗೂ ಹಾಗೆ ಇರಲಿ ಅಂತ ನಾನು ಅಂದ್ಕೊಂಡೆ. ಅಮ್ಮ ಒಂದೊಂದೇ ಕೇಳ್ತಾಯಿದ್ದಾರೆ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ, ದೇವರಿಗೆ ಇದು ಹಚ್ಚಿದ್ಯಾ, ಇದು ಇಟ್ಟಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಮ್ಮ ಕೇಳುವಾಗ ನಾನು ಅಂದರೆ ಅಮ್ಮ ಕೇಳೋಕ್ಕೆ ಮುಂಚೆ ನಾನು ರೆಡಿ ಮಾಡಿರ್ತೀನಿ ಆಲ್ಮೋಸ್ಟು. ಏನಾದರೂ ಮರ್ತಿದ್ರೆ ಅಯ್ಯೋ ದಡ್ಡಿ ಮೊದಲು ಆ ಕೆಲಸ ಮಾಡು ಅಂತಿರ್ತಾರೆ. ಹಾಗೆ ಅವರು ಕೂಡ ನನಗೆ ಶ್ರಾವಣದಲ್ಲಿ ಬಾಗಿನ ಕೊಡೋದು. ಶ್ರಾವಣದಲ್ಲಿ ಅಮ್ಮ ಪದೇ ಪದೇ ಬರೋಕ್ಕಾಗಲ್ಲ ಅಂಥೇಳಿ ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದಂದೇ ನನಗೆ ಬಾಗಿನ ತರ್ತಾರೆ. ಸೊ ಮಡ್ಲಕ್ಕಿ ಅಂದರೆ ಅಕ್ಕಿ, ಕೊಬ್ಬರಿ, ಸ್ವೀಟ್ ಏನಾದರೂ ಮಾಡ್ಕೊಂಬಂದಿರ್ತಾರೆ, ತೆಂಗಿನಕಾಯಿ, ಬಾಳೆಹಣ್ಣು, ಬಳೆ, ಹೂವು ಎಲ್ಲ ಜೊತೆಗೆ ಅಮ್ಮ ಏನು ಮಾಡ್ತಾರೆ, ಸೀರೆ ಅದೆಲ್ಲ ತುಂಬ ಇರುತ್ತೆ ನನ್ನ ಹತ್ರ ಅಂತ ನನಗೆ ಒಂದಷ್ಟು ದುಡ್ಡು ಅಂತ ಕೊಟ್ಬಿಡ್ತಾರೆ, ನೀ ಏನಾದರೂ ತಗೋ ಅಂತ. ಪ್ರತಿ ವರ್ಷ ಯಾರಾದರೂ ಹೆಣ್ಮಕ್ಳು ಬಂದಿರ್ತಾರಲ್ಲ ಅರ್ಶಿನ ಅವರು ಕೈಯಲ್ಲಿ ನನಗೆ ಕೂರಿಸಿ ಕೊಡ್ತಾರೆ. ಈ ಸಲವೂ ಅಷ್ಟೇ, ಬೆಳಗ್ಗೆ ಅಮ್ಮ ಮರೆತರು, ಸಂಜೆ ಕೊಡಿಸಿದ್ರು. ಹಾಗೆ ಈ ಸಲ ನಮ್ಮ ರಿಲೇಟಿವ್ಸ್ ಜಾಸ್ತಿ ಯಾರೂ ಬಂದಿಲ್ಲ, ಎಲ್ಲೆಲ್ಲೋ ಹೋಗಿಬಿಟ್ಟಿದ್ರು, ನಮ್ಗೆ ಕರೆಕ್ಟಾಗಿ ಸಿಗಲಿಲ್ಲ. ನಾನು ಒಂದೆರಡು ಏನಂತಾರೆ ಫಲಿತಾಂಬೂಲ ಅಥವಾ ಉಡಿನ ಜೋಡಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈಗ ನಮಗೆ ಹಾಲು ಕೊಡೋ ಅಂಥವ್ರು ಅಮ್ಮ ತುಂಬ ವಯಸ್ಸಾಗಿರುವಂಥವ್ರು, ತುಂಬ ಬೇಗ ಪ್ರತಿದಿನ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡೇ ಅವ್ರು ನಮ್ಗೆ ಹಾಲು ತಂದು ಕೊಡ್ತಾರೆ. ತುಂಬ ಸಂತೋಷ ನನಗೆ. ಅವ್ರಿಗೆ ಬೆಳಗ್ಗೆನೇ ಹೇಳಿ ಕಳಿಸಿದ್ದೆ, ಹೋಗಿ ಕರೆದು ಬನ್ನಿರಿ ಅವರಿಗೆ ಅಂತ. ಸೊ ಅವರು 6:30 ಹೆಚ್ಚು ಕಡಿಮೆ 6:30 ಬಂದರು ಅರ್ಶಿನ ಕುಂಕುಮಕ್ಕೆ. ಹಂಗಾಗಿ ಎಲ್ಲ ಜೋಡಿಸಿಟ್ಕೋತಾ ಇದ್ದೀನಿ. ಎಲ್ಲ ಪೂಜೆ ಮುಗೀತು. ಇನ್ನು ಬಾಯಿಗೇನು ಹಾಕೋಕ್ಕೆ ಮುಂಚೆ ಒಂದು 5 ಜನಕ್ಕೆ ಉಡಿನ ಕೊಟ್ಬಿಟ್ಟು ಆ ನಂತರ ನಾನು ಏನಾದರೂ ಇದು ಮಾಡ್ಬೋದು ಅಂತ. ಕೆಲವರು ಯಾವ ರೀತಿ ತಗೊಳ್ತಿರೋ ಗೊತ್ತಿಲ್ಲ. ನಾನು ಎಡಿಟಿಂಗ್ ಮಾಡ್ಬೋದು, ಬೇಕಾದರೆ ನಮ್ಮ ಸೀಸು ಅಲ್ಲಿದ್ದಾನಲ್ಲ, ನಾನು ಎಡಿಟಿಂಗ್ ಮಾಡ್ಬೋದು, ತೆಗೆದ್ಬಿಡ್ಬೋದು. ಆದರೆ ನಮ್ಮ ಸೀಸು, ನಮ್ಮ ಜಾನಕಿರಮ್ಮ ಅವರು ಕೂಡ ನಮ್ಮ ಮನೆಯ ದೇವರುಗಳು. ನಾವು ಅವರನ್ನು ದೇವ್ರ ಮನೆ ಒಳಗಂತೂ ಬಿಟ್ಟಿಲ್ಲ. ಯಾಕೆ ಅಂದರೆ ಹೊರಗಡೆ ಎಲ್ಲ ವಾಕೆಲ್ಲ ಹೋಗ್ತಾರೆ, ನಾವು ದೇವ್ರ ಮನೆ ಒಳಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ಆದರೆ ಈ ಥರ ಪೂಜೆ ನಮ್ಮ ಸೀಸುಗೆ ತುಂಬ ಇಷ್ಟ. ಯಾವುದೇ ಪೂಜೆಯಲ್ಲಿ ಅವನು ಅಲ್ಲಿ ಕೂತ್ಕೊಂಡು ಎದುರಿಗೆ ಕೂತ್ಕೊಂಡು ಪೂರ್ತಿ ಪೂಜೆ ಮುಗಿಯೋವರೆಗೂ ಇರ್ತಾನೆ. ಸೊ ಯಾರು ಅನ್ಯತಾ ಭಾವಿಸ್ಬೇಡಿ, ಭಾವಿಸಿದ್ರೂ ನಾನೇನು ಮಾಡಲಿಕ್ಕಾಗಲ್ಲ. ಬನ್ನಿ, ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಇವಾಗ ಹತ್ತಿರದಿಂದ ತೋರಿಸ್ತೀನಿ. ನೀವು ಕೆಳಗಡೆ ನೋಡ್ಬೋದು, ನಮ್ಮ ಸೆಂಟ್ರ್ ಟೇಬಲ್ನ ಇಟ್ಟಿದ್ದೀನಿ. ಹಾಗೆ ಅದ್ರ ಮೇಲ್ಭಾಗಕ್ಕೆ ಒಂದು ನಮ್ಮ ಮನೆಯವರು, ಅವ್ರು ಚಿಕ್ಕವರಿದ್ದಾಗ ಅವರ ತಂದೆ ಅವ್ರಿಗೆ ಓದಲಿಕ್ಕೆ ಅಂತ ಮಾಡಿಸ್ಕೊಟ್ಟಂಥ ಟೇಬಲ್ ಅದು, ಸ್ಟಡಿ ಟೇಬಲ್ ಅದು ಚಿಕ್ಕದು, ಆ ಟೇಬಲ್ನ ಇಟ್ಟಿದ್ದೀನಿ.
ಹಿಂದ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಆ ಸ್ಟ್ಯಾಂಡಿಗೆ ನಾನು ಚೆಂಡು ಹೂವನ್ನು ಸುತ್ತಿದ್ದೀನಿ. ಆ ಸ್ಟ್ಯಾಂಡ್ ಎಲ್ಲಿ ತೊಗೊಂಡ್ರಿ ಅಂತ ನಿನ್ನೆ ಯಾರೋ ಕಮೆಂಟ್ ಹಾಕಿದ್ರು. ಅದು ಚಿಕ್ಕಪೇಟೆಯಲ್ಲಿ ತಂದಿದ್ದು. ಚಿಕ್ಕಪೇಟೆಯಲ್ಲಿ ನಮ್ಮ ಅರ್ಚನಾ ಹುಡುಕಿ ತಂದು ಕೊಟ್ಟಿದ್ಲು ನಂಗೆ. ಅದನ್ನು ತುಂಬ ಚೆನ್ನಾಗಿದೆ, ನಂಗೆ ಬೇಕು ಕಣೆ ಆ ಥರ ಅಂತ ಹೇಳಿದೆ, ತಂದು ಕೊಟ್ಲು. ಯಾಕಂದರೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ಅಲಂಕಾರನ ಮಾಡ್ಬೋದು. ಸೊ ಅದನ್ನು ನಾನು ಚೆಂಡು ಹೂವನ್ನು ಸುತ್ತಿದ್ದೆ. ಹಾಗೆ ಚಕ್ಲಿ, ನೈವೇದ್ಯಕ್ಕೆ ರವೆ ಉಂಡೆ, ಬೇಸನ್ ಉಂಡೆ, ಕೊಬ್ಬರಿ ಮಿಠಾಯಿ, ಇಲ್ಲಿ ಬಳೆಗಳು, ಹಾಗೆ ಇದು ಮಡ್ಲಕ್ಕಿ ಸಾಮಾನು, ಬೆಳ್ಳಿಯ ಮಡ್ಲಕ್ಕಿ ಸಾಮಾನು, ಅಕ್ಕಿ, 5 ಬೆಟ್ಟಡಿಕೆ, 5 ಅರ್ಶಿನ ಕೊಂಬು ಎಲ್ಲ ಜೋಡಿಸಿದ್ದೆ. ಪಾನಕ, ಹಸಿ ಹಾಲು, ಕೋಸಂಬರಿ, ಚಿತ್ರಾನ್ನ, ಹೂರಣ, ಕಂಕಣ ಮಾಡಿಟ್ಟಿದ್ದು, ವೆಂಕಟೇಶ್ವರನ ಒಂದು ಫೋಟೋನೇ ಇಟ್ಬಿಟ್ಟೆ. ಹಾಗೆ ನಮ್ಮ ಮನೆಯ ವರಮಹಾಲಕ್ಷ್ಮಿ. ಹೇಗಾಗಿದೆ ಪೂಜೆ ಅಂತ ನೀವೇ ಹೇಳಬೇಕು. ಕೆಲವರು ನಾವು ಹಾಕ್ಕೊಂಡಿದ್ದು ಒಡವೆ ಇಡಬಾರ್ದು ಅಂತಾರೆ. ನಾನು ತೊಳೆದ್ಬಿಟ್ಟು ಅದೇ ಒಡವೆನೇ ಇಡೋದು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮುಂದಿನ ಭಾಗ ನಾಳೆ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.